ಆಗೋಗಿದ್ರೆ ನೀವು ಪೂರ್ತಿ ಥೈರಾಯ್ಡ್ ಗ್ಲ್ಯಾಂಡ್ ತೆಗೆದುಬಿಟ್ಟಿದ್ರೆ ಪರ್ಮನೆಂಟ್ ಅಂತಾನೆ ಹೇಳಬೇಕು. ಈಗ ಥೈರಾಯ್ಡ್ ಗ್ಲ್ಯಾಂಡ್ ಉಳಿಸ್ಕೊಂಡು ಅಲ್ಲಿ ಇದೆ, ಆದರೂ ಕೆಲಸ ಮಾಡ್ತಾ ಇಲ್ಲ, TSH ಏರುಪೇರು ಆಗ್ತಾ ಇದೆ ಅನ್ನೋರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಥೈರಾಯ್ಡ್ ಪ್ರೋಟೋಕಾಲ್ ಅನ್ನು ಬಳಸಿ ವಾಸಿ ಆದ್ಮೇಲೆ ಎಣ್ಣೆ ಅಂದರೆ ಜನರಲಿ 1 or 2 years ಮಾಡಬೇಕಾಗತ್ತೆ. ಆಮೇಲೆ ಇಟ್ಸ್ ನಾಟ್ ನೆಸಸರಿ ಯು ಡ್ರಿಂಕ್ ಆಯಿಲ್ಸ್ ಎವ್ರಿ ಡೇ. ಓಕೆ, ಸೊ ರೋಗ ಇದ್ದವ್ರಿಗೆ ಆ ಪ್ರೋಟೋಕಾಲಲ್ಲಿ ಸೂಚನೆ ಮಾಡಿದ್ದವ್ರು ಮಾತ್ರ ಆಯಿಲ್ ಕುಡಿಬೇಕು. ಅದು ನರರ ರೋಗ ಇರೋರು, ಪಾರ್ಕಿನ್ಸನ್ಸ್ ಇರೋರು ಜನರಲಿ 2-3 years ಮಾಡಬೇಕಾಗತ್ತೆ. ಅಷ್ಟು ಮಿನಿಮಮ್ ಮಾಡಬೇಕು. ಆಪರೇಟೆಡ್ ಅವ್ರಿಗೆ ನಾನು ಮಾಡ್ತಾನೆ ಇರ್ಬೇಕನ್ಸುತ್ತೆ. ಬಟ್ ಆರಾಮಂತೂ ಆಗತ್ತೆ, ಆರಾಮಂತೂ ಆಗತ್ತೆ. ಬಟ್ ಎದ್ದುಗಾಣದ್ದು ಎಣ್ಣೆ ಅತಿ ಮುಖ್ಯ. ಈಗ ಏನಂತಾರೆ, ಕೋಲ್ಡ್ ಪ್ರೆಸ್ಡ್ ಅಂತ ಮಿಷಿನಲ್ಲಿ ಹಾಕಿ ರುಬ್ಬಿ ಕೊಡ್ತಾ ಇದ್ದಾರೆ. ಅದೆಲ್ಲ ದೇ ಆರ್ ಬೆಟರ್ ದ್ಯಾನ್ ಯುವರ್ ಪ್ಲಾಸ್ಟಿಕ್ ಎಣ್ಣೆ, ಒಪ್ಕೋತೀನಿ. ಬಟ್ ದೇ ಕೆನಾಟ್ ಕಂಪೇರ್ ಟು ಎದ್ದುಗಾಣದ ಎಣ್ಣೆಗೆ ಅಜಗಜಾಂತರ ವ್ಯತ್ಯಾಸ. ಇಫ್ ದೇಸಿ ಎದ್ದುಗಾಣದ ಎಣ್ಣೆಗಳು 1000 marks ಕೊಟ್ರೆ ಈ ಕೋಲ್ಡ್ ಪ್ರೆಸ್ಡ್ 50 marks ಅಂಡ್ ಈ ಪ್ಲಾಸ್ಟಿಕ್ ಎಣ್ಣೆ -1000. ಅವೆಲ್ಲ ಸೇಮ್ ಪ್ರಾಸೆಸ್ ಇಸ್ ನಾಟ್, ಎದ್ದುಗಾಣದ ಎಣ್ಣೆ ತರ ಅಲ್ಲ ಅದು. ನಥಿಂಗ್ ಕಂಪೇರ್ಡ್ ಟು ಎದ್ದುಗಾಣ. ಯಾಕಂದ್ರೆ ಅಲ್ಲಿ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಅಂಡ್ ಪ್ರೆಷರ್, ಅಂದ್ರೆ ಅಲ್ಲಿ ಟೆಂಪರೇಚರ್ ಹೆಚ್ಚು ಮಾಡೋದಿಲ್ಲ. ಬೇರೆ ಪ್ರಾಸೆಸ್ ಅಲ್ಲಿ ಎರಡು ಹೆಚ್ಚು ಕಮ್ಮಿ ಆಗತ್ತೆ. ಎದ್ದುಗಾಣದ್ದು ಅದು ನಿಧಾನವಾಗಿ ಓಡುತ್ತೆ, ಬರೀ ಪ್ರೆಷರ್ ಮಾತ್ರ ಇರುತ್ತೆ, ಟೆಂಪರೇಚರ್ ಏರೋದೇ ಇಲ್ಲ, ಅಲ್ಲಿ 0. ಆ ಎದ್ದು ಗಾಣ ಡಿಸೈನ್ ಹಂಗಿರುತ್ತೆ. ಅಂಡ್ ಅದೇ ಎದ್ದು ನೀವು ಮೆಷಿನ್ ಹಾಕಿ ರೋಬೋ ಎದ್ದನ್ನ ಹಾಕಿ ಟೈಮ್ ರೊಟೇಟ್ ಮಾಡಿದ್ರೆ ಪರ್ ಮಿನಿಟ್ ಎಣ್ಣೆ ಜಾಸ್ತಿ ಬರುತ್ತೆ. ಯಾಕಂದ್ರೆ ಅಲ್ಲಿ ಪ್ರೆಷರ್ ಟೆಂಪರೇಚರ್ ಎರಡು ಜಾಸ್ತಿ ಆಗಿರುತ್ತೆ. ಇವನ್ ದ್ಯಾಟ್ ಈಸ್ ನಾಟ್ ರೈಟ್. ತುಂಬಾ ಜನ ಈಗ ನೋ ವಿ ಹ್ಯಾವ್ ರೆಡ್ಯೂಸ್ ದ RPM, ಮಿಷಿನ್ ನಮ್ದು ಡಿಸೈನ್ ಮಾಡಿದೀವಿ ಅಂತಾರೆ. ಎನಿಥಿಂಗ್ ಮಿಷಿನ್ ಈಸ್ ಗಾನ್. ಅದೇ ಕುಟ್ಕೊಂಡು ತಿನ್ನೋದು, ಮಿಕ್ಸಿಯಲ್ಲಿ ಹಾಕೋದು, ಚಟ್ನಿ ಸೇಮ್ ಇಂಗ್ರೀಡಿಯೆಂಟ್ಸ್ ಮಾಡ್ರಿ ನೀವು. ಇನ್ಫ್ಯಾಕ್ಟ್ ನಾವು ದೋಸೆ ಹಾಕೊಳ್ಳೋದು, ಮಿಕ್ಸಿಯಲ್ಲಿ ಹಾಕಿ ದೋಸೆ ಹಿಟ್ಟು ಮಾಡೋದು, ರುಬ್ಬೋದು, ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಟೇಸ್ಟಲ್ಲಿ ಅಲ್ವಾ. ಆ್ಯಕ್ಚುಲಿ ಬೆಳಿಗ್ಗೆ ಎದ್ದು ದೋಸೆ ತಿಂದು ಬಂದಿದ್ದೀನಿ, ನಾನೇ ರುಬ್ಬಿದ್ದೀನಿ ರಾತ್ರಿ ಕೂತ್ಕೊಂಡು. Can Cirirania lifestyle manage or cure chronic breathing issues like emphysema, chronic obstructive pulmonary disease, a condition which damages alveoli in lungs? Actually, what is emphysema? It's all confused ಮಾಡ್ತಾರೆ. Excess of carbon dioxide in your blood. What does that mean? That means your lungs are not able to exchange carbon dioxide with oxygen. What does that mean? Pneumonic conditions, lung infections. ಸೊ ತುಂಬ ಸಿಂಪಲ್ ಆಗಿ ನಾವೇ ಅಂಬಲಿ ಕುಡೀರಿ, ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಕಮ್ಮಿ ಆಗುತ್ತೆ, ಯು ವಿಲ್ ಬಿ ಫೈನ್ ಇನ್ ಮ್ಯಾಟರ್ ಆಫ್ 3 weeks. ಪುಸ್ತಕದಲ್ಲಿ ಪ್ರೋಟೋಕಾಲ್ ಇದೆ ಅಮ್ಮ, ನೋ ಪ್ರಾಬ್ಲಮ್ಸ್ ಅಟ್ ಆಲ್. ದೀಸ್ ಆರ್ ಆಲ್ ಅನ್ನೆಸೆಸರಿ ಟರ್ಮಿನಾಲಜೀಸ್ ಎಲ್ಲ ಬಳಸ್ತಾರೆ, ತುಂಬ ಸಿಂಪಲ್ ಇವೆಲ್ಲಾನು. ನಾವು ಕಾರ್ಯಕ್ರಮ ಶುರುವಾದಾಗಲೇ ನಾವು ಶುರು ಮಾಡಿದ್ರಿ ಹಾಲಿನ ಬಗ್ಗೆ. ಈಗ ಇಲ್ಲಿ ನಮ್ಮ ಜೀವನದಲ್ಲಿ ಹಾಲು ಇಲ್ದಲೆ ಜೀವನನೇ ಶುರು ಆಗಲ್ಲ ಪ್ರತಿದಿನ. ಹಾಗಾಗಿ ನಾವು ಈ ಪ್ಯಾಸ್ಚರೀಸ್ ಮಾಡಿರ್ತಕ್ಕಂಥ ಹಾಲನ್ನ ಉಪಯೋಗಿಸೋದು ತಪ್ಪ ಅಂತ ಅಂದ್ಮೇಲೆ ನ್ಯಾಚುರಲ್ ಆಗಿ ನಾವು ಯಾವುದೇ ಮಿಕ್ಸ್ ಇಲ್ದಲೆ ನ್ಯಾಚುರಲ್ ಆಗಿ ಯೂಸ್ ಮಾಡೋ ಹಾಲಿನಲ್ಲಿ ನಮಗೆ ಒಳ್ಳೇದಾಗತ್ತಾ? ಅದನ್ನ ನಾವು ಪ್ರತಿನಿತ್ಯ ಬಳಸ್ಬೋದಾ? ಇಲ್ಲ, ನ್ಯಾಚುರಲ್ ಹಾಲು ಇಲ್ವೇ ಇಲ್ವಲ್ಲಪ್ಪ. ಎಲ್ಲಿದೆ ಹಾಲು? ಈಗ 1000 ಹಸುಗಳು ಮಕ್ಕಳನ್ನು ಹಾಕಿದ್ದಾರೆ ಅಂತ, ಕರುಗಳನ್ನು ಹಾಕಿದ್ದೇವೆ ಅಂತ ಇಟ್ಕೊಳ್ಳಿ. 1000 ಹಸುಗಳು ನ್ಯಾಚುರಲ್ ಆಗಿ ಕರುಗಳನ್ನು ಹಾಕಬೇಕಂದ್ರೆ ನಿಮಗೆ 10,000 ಹಸುಗಳು ಬೇಕು. 10,000 ಹಸುಗಳನ್ನು ನಾವು ನಿಭಾಯಿಸಬೇಕು ಅಂದ್ರೆ ಅದು ಎಷ್ಟು ವ್ಯವಸ್ಥೆ ಮಾಡಬೇಕು ಹೇಳ್ರಿ. ಈಗ ನೀವು ನ್ಯಾಚುರಲ್ ಹಾಲು ಅಂತಿದ್ದೀರ, ಎಲ್ಲಿದೆ ನ್ಯಾಚುರಲ್ ಹಾಲು? ಐ ವಾಂಟ್ ಟು ಸಿ ದಟ್.
ಈಗ ದೇಸಿ ಹಸುಗಳಿಗೂ IVF ಮಾಡೇ ಕರುಗಳನ್ನ ಹುಟ್ಟಿಸ್ತಾ ಇರೋದು ಅಲ್ವಾ? ಸೊ ಇಷ್ಟು ಜನಕ್ಕೆ ಬೇಕಾಗಿರೋ ಹಾಲನ್ನ ಎಲ್ಲಿಂದ ತರ್ತೀರಾ? ಇಟ್ ಇಸ್ ಅಬ್ಸಲ್ಯೂಟ್ಲಿ ಅನ್ಯಾಚುರಲ್ ಸಿಸ್ಟಮ್ ದಟ್ ಯು ಆರ್ ಲುಕಿಂಗ್ ಫಾರ್. ನಿಮಗೆ ಹಾಲು ಬೇಕಾ? ರಾಗಿ ಹಾಲು 7 ಬಿಲಿಯನ್ ಕಿಡ್ಸ್ಕಲ್ಲ 70 ಬಿಲಿಯನ್ ಕಿಡ್ಸ್ಗೆ ರೆಡಿ ಮಾಡ್ಬೋದು ನಾವು. ಬರೀ ಭಾರತ ದೇಶ ಅಲೋನ್ ಕ್ಯಾನ್ ಪ್ರೊಡ್ಯೂಸ್ ದಟ್ ಮಚ್ ರಾಗಿ ಅಂಡ್ ಪ್ರೊವೈಡ್ ಮಿಲ್ಕ್ ಫಾರ್ ಎವ್ರಿ ಒನ್. ತೆಂಗಿನಕಾಯಿ ಹಾಲು ದೇ ಆರ್ 1000 times sustainable and easy to get. But it is because of economics and technology ನೀವೆಲ್ಲರೂ ಹಾಲು ಹಾಲು ಅಂತ ಇದ್ದೀರಾ. That's you're drinking chemicals. ಅಂಡ್ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ ಜನರಿಗೆ? ನನಗಂತೂ ಅರ್ಥ ಆಗಲ್ಲ. ಆಕ್ಚುಲಿ ನನಗೆ ಅರ್ಥ ಆಗಲ್ಲ ಇದು. ನಾನು ತುಂಬಾ ಗೊತ್ತಿದೆ ಅಂತ ಅನ್ಕೋತೀನಿ. ಬಟ್ ವೈ ಪೀಪಲ್ ಆರ್ ಫಾಲಿಂಗ್ ಪ್ರೇ ಟು ದಿಸ್ ಮಾಯಾ? ದಿಸ್ ಇಸ್ ಕಾರ್ಪೊರೇಟ್ ಮಾಯಾ ಅಷ್ಟೇ. ದಿಸ್ ಇಸ್ ದ ಪ್ರಾಬ್ಲಮ್. ವೇರ್ ಡು ಯು ಗೆಟ್ ಮಿಲ್ಕ್? ಸೋ ಮಚ್ ಮಿಲ್ಕ್, ಐ ವಾಂಟ್ ಟು ನೋ. ವೇರ್ ಡು ಯು ಗೆಟ್? ಈಗ 10 ಹಸುಗಳು ನಿಮ್ಮ ಹತ್ರ ಇದ್ರೆ 1-2 ಕರು ಹಾಕ್ತವೆ. ಐ ಟೋಲ್ಡ್ ಯು ಆ ಬಿಗ್ಗರ್ ನಂಬರ್ಸ್. ಒಂದು ಹಸು ಆ ಕರುಗೆ ಹಾಲು ಕುಡಿಸಿದ್ರೆ ಓಕೆ, ಹಾಲಾದ್ದು ಕುಡಿಯೋಣ ಅಂತ ಇಟ್ಕೊಳ್ಳೋಣ. ಏನೋ ಒಂದು ಕಾರಣಕ್ಕೆ ನಮ್ಮ ಮನೆಯಲ್ಲಿ ಹಸು ಇದೆ, ನಮ್ಮ ಹಾಲು ನಾವು ಕುಡಿತೀವಿ ಅಂತ ಇಟ್ಕೊಳ್ಳೋಣ, ನಮ್ಮದು ಅಂತ ಹೇಳ್ಕೊಂಡು. ಎಷ್ಟು ಹಾಲು ಬರುತ್ತೆ? 1 ಲೀಟರ್ ಹಾಲು ಕೊಡುತ್ತಾ ಅದು? ಅದರಲ್ಲಿ ಕರುವು ಕುಡಿಸಿದ್ರೆ 1/4 ಲೀಟರ್ ಅದು ಕುಡಿದು ಬಿಟ್ರೆ ಇನ್ನು 1/4 ಲೀಟರ್ ಮಿಕ್ಕತ್ತೆ ನಿಮ್ಗೆ. ಆ 1/4 ಲೀಟರ್ ಯಾರಿಗೆ ಸಾಕಾಗುತ್ತೆ? ಈವನ್ ಇಫ್ ಐ ಗ್ರಾಂಟ್ ದಟ್ ಮಿಲ್ಕ್ ಈಸ್ ಗುಡ್, ಯು ಡ್ರಿಂಕ್ ಅಂತ ಅನ್ಕೊಳ್ಳಿ. ಬಟ್ ಹಸು ಹಾಲು ಕಾಂಪೋಸಿಷನ್ನು, ಪೌಷ್ಟಿಕಾಂಶಗಳು, ಆ ಹಸು ಕರು 6 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ. ನಿಮ್ಮ ಮಗು ಅಷ್ಟು ಬೆಳೆಯಲ್ಲ. ದಟ್ ಮೀನ್ಸ್ ವಿ ಆರ್ ಕಾನ್ಶಿಯಸ್ಲಿ ಪ್ರೊವೈಡಿಂಗ್ something different than what the baby needs or what you need. You don't have any protein digesting enzymes basically. ಅದು ನಾವು ಸಸ್ಯ ಪ್ರೋಟೀನ್ಗಳನ್ನು ಡಿವೈಡ್ ಮಾಡೋದು, ಕೆಲವು ಬಾಂಡ್ಸ್ ಅದರಲ್ಲಿದ್ದರೆ ಅದನ್ನು ಮಾತ್ರ ಡಿವೈಡ್ ಮಾಡ್ತೀವಿ, ಮಿಕ್ಕಿದ್ದು ಹಾಗೆ ಇರ್ತವೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಆ್ಯಂಡ್ ದೇರ್ ಈಸ್ ಮಿಲ್ಕ್, ಎನಫ್ ಮಿಲ್ಕ್, ಪ್ಲಾಂಟ್ ಮಿಲ್ಕ್. ಆ್ಯಕ್ಚುಲಿ ಸಜ್ಜೆ ಹಾಲು, ಸಜ್ಜೆ ಇದೆಯಲ್ಲ ಪರ್ಲ್ ಮಿಲೆಟ್ ಅಂತ, ಅದು ಅದ್ಭುತವಾದ ಹಾಲು. ಅದು ಲ್ಯಾಕ್ಟೋಜೆನೆಸಿಸ್ ಅಂದರೆ ಬಾಣಂತರಿಗೆ ಹಾಲು ಬರ್ತಾ ಇಲ್ಲ ಅಂದರೆ ಆ ಹಾಲನ್ನು ಉತ್ಪಾದನೆ ಮಾಡಬೇಕಾಗಿದ್ದ ಅಂಶಗಳನ್ನು ಇದು ಹೊಂದಿಕೊಡುತ್ತೆ. ಸೊ ನಾವು ಪುಸ್ತಕದಲ್ಲಿ ಬರೆದಿದ್ದೀವಿ, ಬಾಣಂತರು ಸಜ್ಜೆಯನ್ನು ಕಡ್ಡಾಯವಾಗಿ ತಿನ್ನಿರಿ, ಇವೆಲ್ಲ ನಾವು ಪ್ರಯೋಗಗಳನ್ನು ಮಾಡಿದ್ದೀವಿ. ಸೊ ನಿಮಗೆ ಬಾಡಿ ಬಿಲ್ಡರ್ ಆಗಬೇಕು ಅಂದರೆ ಬನ್ನಿರಿ, ನಾನು ಹೇಳ್ಕೊಡ್ತೀನಿ, ಯಾವ ಕಾಯಿಲೆ ಇಲ್ಲದೆ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಆಲ್ ಜಿಮ್ ಗೋವರ್ಸ್ ಸ್ಪರ್ಮ್ ಕೌಂಟ್ ಈಸ್ ಕಮಿಂಗ್ ಡೌನ್. ದಿಸ್ ಈಸ್ 100%. ನಿಮ್ಮ ಸ್ಪರ್ಮ್ ಕೌಂಟ್ ಆ್ಯಂಡ್ ಹೆಲ್ತ್ ಕರೆಕ್ಟಾಗಿ ಇಟ್ಕೊಂಡು ನೀವು ನಿಮ್ಮ ದೃಢಕಾಯವನ್ನು ಮಾಡಬೇಕಾ? ಬನ್ನಿ, ಊಟದನ್ನು ಇದನ್ನು ಮಾಡಿ, ಮಿಲ್ಲೆಟ್ಸ್ ತಿನ್ನಿ, ಹಾಲು ಎಸ್ಪೆಷಲಿ ಹುಚ್ಚೆಳ್ಳು ಹಾಲು ಮಾಡಿಕೊಂಡು ಕುಡೀರಿ, ಮತ್ತು ಹೆಸರು ಕಾಳು ಅದರನ್ನು ಹಾಲು ಮಾಡಿಕೊಂಡು ಕುಡೀರಿ. ತುಂಬ ದಾರುಢ್ಯ ಬರುತ್ತೆ. ಐ ಮೀನ್ ಯು ಕ್ಯಾನ್ ಬಿಲ್ಡ್ ದ ಸೇಮ್ ಕೈಂಡ್ ಆಫ್ ಮಸ್ಕ್ಯುಲರ್ ಸಿ ಮಸಲ್ಸ್ ಬಿಲ್ಡ್ ಆಗೋದು ನಿಮ್ಮ ಸಾಧನೆಯಿಂದ. ಈಗ ಇನ್ಫ್ಯಾಕ್ಟ್ ನಾನು ನಾಳೆಯಿಂದ 3 ವಾರ ಜಿಮ್ಗೆ ಬರ್ದೇನೆ ಗಟ್ಟಿಯಾಗಿ ಕಾಣ್ಬೋದು. ಅದೇನಿದೆ, ಇಟ್ಸ್ ನಾಟ್ ಎ ಬಿಗ್ ಥಿಂಗ್. ಪ್ಲೀಸ್ ಸ್ವಿಚ್ to the right food so that you can do your gym, be healthy and sustainable food living conditions ಅನ್ನು encourage ಮಾಡಿದಂಗೆ ಆಗುತ್ತೆ.